ನಮ್ಮ ಒಕ್ಕಲಿಗ ಸಂಘ ಪದಾಧಿಕಾರಿಗಳು ಈ ಸಭೆಯನ್ನ ನಮ್ಮ ಉಪಮುಖ್ಯಮಂತ್ರಿಗಳು ಆ ದಿನಗಳು ಒಂದೆರಡು ದಿವಸಗಳಲ್ಲಿ ನಮಗೆ ಕಾಣಬೇಕು ಅನ್ನುವಂತ ಆಸೆಯಿಂದ ಆ ಒಂದು ನಿರೀಕ್ಷೆಯಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬೇಡ, ನಮಗೆ ಇತ್ತೀಚಿನ ಸೂಚನೆಗಳು ಬರ್ತಾ ಇರುವಂತದ್ದು 100ಕ್ಕೆ 200ರಷ್ಟು ಮುಖ್ಯಮಂತ್ರಿಗಳು ಎಲ್ಲೂ ಕೂಡ ಡಿ.ಕೆ. ಶಿವಕುಮಾರನ್ನ ಹಿರಿಯರು ಮಾತಾಡುವಂತ ಆವೇಶದಲ್ಲಿ ಹೇಳಿದ್ರು. ಇನ್ನೂ ಕೂಡ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಆಗೋದು ಬೇಡ ಅಂತ ಕೂಡ ಹೇಳಿಲ್ಲ. ಮಾಡುತ್ತೆ ಅದರ ಪ್ರಕಾರ ನಾನು ಕೂಡ ನಡ್ಕೋತೀನಿ, ಡಿ.ಕೆ. ಶಿವಕುಮಾರ್ ಕೂಡ ನಡ್ಕೊಂತಾರೆ ಅಂತ ಹೇಳಿ. ಆದ್ರೆ ನಮ್ಮೆಲ್ಲರ ಆತಂಕ ಏನಂತಂದ್ರೆ ಅದು ಬೇರೆ ಬೇರೆ ಏನನ್ನ ಹೇಳ್ಬೇಕು, ನಮ್ಮ ಹಿರಿಯರಲ್ಲಿ ಏನನ್ನ ಅವ್ರಿಗೆ ಪದ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತ ಹೇಳಿ ನನ್ನ ಸ್ನೇಹಿತರು ಕೂಡ ಎಲ್ಲ ವರ್ಗದವರು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಮಾತಾಡಿ ಆತ್ಮೀಯ ಇವತ್ತು ಡಿ.ಕೆ. ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋಂತ ಒತ್ತಾಯಕ್ಕೆ ನಾವೆಲ್ಲ ಸೇರಿದ್ದೀವಿ. ಕೂಲಿ ಕೊಡಬೇಕಾಗಿತ್ತು ಅಂತ ಅವತ್ತು ನಿಮ್ಮನ್ನ ಕೂಲಿ ಕೇಳದೆ ಬೇಡ ಅಂತ ಹೇಳಿ ಏನಾರ ಒಕ್ಕಲಿಗ ಸಮಾಜ ಹೇಳಿದ್ದ. ನಿಮ್ಮ ಕೂಲಿಯನ್ನ ಅಂದೇ ಕೇಳಬೇಕಾಗಿತ್ತು, ಈ ಸಂದರ್ಭದಲ್ಲ. ನಾವು ಕೂಲಿ ಕೇಳ್ತಾ ಇರೋದು ಪೆನ್ನು ಪೇಪರ್ ಕೊಡ್ಲಾಗಿ ಇವತ್ತು ನಮ್ ಕೂಲಿನ ಸೆಟ್ಲು ಮಾಡಿ ಅಂತ ಈ ಸಮುದಾಯ ಕೇಳ್ತಾ ಇದೆ. ಅದರಲ್ಲೂ ಮುಂಚಿತವಾಗಿ ಅವರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು. ಆ ದಿನವೇ ನಮ್ಮ ಜನಾಂಗ ಬೀದಿಗಿಳಿದು ಹೋರಾಟ ಮಾಡಿ ಅಂದೇ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕೂಡ ಒತ್ತಾಯ ಮಾಡಿತ್ತು. ಅವತ್ತು ಹೈಕಮಾಂಡ್ ಅವರು ಹೇಳಿದ್ದಾರೆ. ಅದರಿಂದ ನಂತರ 2.5 ವರ್ಷಗಳ ನಂತರ ಮುಖ್ಯಮಂತ್ರಿ ಆಗ್ತೀನಿ ಅನ್ನುವಂತ ಮಾತುಗಳನ್ನ ಸಮುದಾಯಕ್ಕೆ ಕಳಿಸಲಾಗಿ ಇಡೀ ಸಮುದಾಯ ಮೌನ ವಹಿಸಿತು. ಈಗ 2.5 ವರ್ಷದ ನಂತರ ಇಡೀ ಸಮುದಾಯ ಪೆನ್ನು ಪೇಪರ್ ಕೊಟ್ಟಂತ ಹಕ್ಕನ್ನ ಕೇಳ್ತಾ ಇದೆ. ಅದು ನೀವು ಮಾತು ಕೊಟ್ಟಿಲ್ಲ ಅನ್ನೋದಾದ್ರೆ ನೀವು ಇಷ್ಟೊಳಗೆ ನೀವು ಸ್ಪಷ್ಟಪಡಿಸ್ಬೇಕಾಗಿತ್ತು. ನಾನು ಮಾತು ಕೊಟ್ಟಿಲ್ಲ, ಒಪ್ಪಂದ ಮಾಡಿಲ್ಲ ಅನ್ನೋಂತ ಮಾತನ್ನ ಸ್ಪಷ್ಟಪಡಿಸಿದ್ರೆ ನಾವು ಕೇಳ್ತಾ ಇರಲಿಲ್ಲ. ಅಲ್ಲಿಗೆ ನಿಮ್ಮ ಮೌನ ನಾನು ಒಂದೇ ಮಾತು ಕೊಟ್ಟಿದ್ದೀನಿ ಅನ್ನೋದು. ಆ ಮಾತಿಗೆ ಬದ್ಧರಾಗಿ ಈ ಸಮುದಾಯಕ್ಕೆ ಅಧಿಕಾರವನ್ನ ಹಸ್ತಾಂತರ ಮಾಡಿ ಆ ಮೂಲಕ ನಿಮ್ಮನ್ನ ಪ್ರತಿ ಸಂದರ್ಭದಲ್ಲೂ ಈ ಸಮುದಾಯ ಕೈ ಹಿಡಿದು ಇಲ್ಲಿವರೆಗೂ ನಿಮ್ಮನ್ನ 2 ಬಾರಿ ಮುಖ್ಯಮಂತ್ರಿ ಆಗೋದಕ್ಕೆ, ವಿರೋಧ ಪಕ್ಷದ ನಾಯಕರಾಗಕ್ಕೆ, ಹಲವಾರು ಬಾರಿ ಬಜೆಟ್ ಅನ್ನ ಮಂಡಿಸೋದಕ್ಕೆ ಕಾರಣರಾದಂತ ಈ ಸಮುದಾಯಕ್ಕೆ ಋಣ ತೀರಿಸಿ ಅಂತ ಒತ್ತಾಯಿಸ್ತೀನಿ. ನಮ್ಮ ಜಿಲ್ಲಾ ಘಟಕದ ಒಕ್ಕಲಿಗ ಸಂಘಕ್ಕೆ ಕರೆಗೆ ಹೋಗ್ಬಿಟ್ಟು ಬಂದಿರುವಂತ ಎಲ್ಲರಿಗೂ ಸಹ ಒಂದು ಹೃತ್ಪೂರ್ವಕ ಧನ್ಯವಾದ ಅರ್ಪಿಸ್ತೇನೆ. ಮೊದಲನೇದಾಗಿ ಡಿ.ಕೆ. ಶಿವಕುಮಾರ್ ಅವರಿಗೆ ತೊಂದರೆ ಆದಾಗ, ಅವ್ರು ಯಾವಾಗ ಅವರ ಕುತಂತ್ರದಿಂದ ಜೈಲಿಗೆ ಹೋದಾಗ ಇಡೀ ಮೈಸೂರಲ್ಲಿ ಫಸ್ಟ್ ಇಡೀ ರಾಜ್ಯದಲ್ಲಿ ನಾವು ಪಡರೋಳಿ ಸಿಗ್ನಲ್ ಅಲ್ಲಿ ಒಂದು ಪ್ರತಿಭಟನೆ ಮಾಡೋದ್ರ ಮೂಲಕ, ಮೈಸೂರಲ್ಲಿ ಹಸಿರು ದೊಡ್ಡ ಒಂದು ಮೆರವಣಿಗೆ ಮಾಡೋದ್ರ ಮೂಲಕ ಈ ರಾಜ್ಯಕ್ಕೆ ಈ ಶಕ್ತಿಯನ್ನು ತೋರಿಸ್ಕೊಟ್ಟಿದ್ವಿ. ಅವತ್ತು ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಬಂದು ಅದನ್ನ ಕೃತಜ್ಞತೆ ತೋರಿಸಿ ಹೋಗಿದ್ರು. ಅದೇ ರೀತಿ ಈ ದಿನ ಈ ಒಂದು ಸಭೆಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿರ್ಮಲಾನಂದ ಸ್ವಾಮೀಜಿ ಅವರು ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ, ರಾಜ್ಯದ ಒಕ್ಕಲಿಗ ಸಂಘ ಸಹ ಈಗ ಆಗಲೇ ಹೇಳಿಕೆ ಕೊಟ್ಟಿದ್ದಾರೆ. ನಾವು ತಾಳ್ಮೆಯಿಂದ ಈ ಒಂದು ಸೂಕ್ಷ್ಮತೆಯನ್ನು ಗಮನಿಸಿ ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿದೆ. ಉದ್ದೇಶ ಪೂರ್ವಕವಾಗಿ ನಮ್ಮ ಜನಾಂಗ ತುಳಿಯುವಂತ ಕೆಲಸ ಈಗಾಗಲೇ ಮಾಡ್ತಾ ಇದ್ದಾರೆ. ಹಲವಾರು ಉದಾಹರಣೆಗಳಿದಾವೆ. ಜಾತಿ ಗಣತಿ ಮಾಡ್ಬಿಟ್ಟು ನಮ್ಮನ್ನು ತುಳಿಯುವಂತ ಯಾವ ತರ ಕುತಂತ್ರಗಳು ನಡೀತು, ಅಹಿಂದರದನ್ನ ಮುಂದೆ ಇಟ್ಕೊಂಡು ನಮ್ಮನ್ನ ಯಾವತ್ತ ಸೈಡಿಗೆ ತಳ್ತಾ ಇರೋದನ್ನ ವಿಚಾರಗಳನ್ನ ಈಗಾಗಲೇ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸೊ ಇದು ಒಂದು ಕುತಂತ್ರನ ಈಗ ನಡೀತಾ ಇರೋದು. ಮೋರಣ ಹೇಳ್ದಂಗೆ ಪೆನ್ನು ಪೇಪರ್ ಕೇಳಿದಾಗ ಪೆನ್ನು ಪೇಪರ್ ಪರಿಪೂರ್ಣವಾಗಿ ನಾವು ಕೊಟ್ಟಿದ್ವಿ. ಇಡೀ ಜನಾಂಗ ಈ ಭಾಗದಲ್ಲಿ ನಾವು ಅವರಿಗೆ ಪರಿಪೂರ್ಣ ಕೊಟ್ಟಾಗ ಮೊದಲನೇ ಸತಿನೇ ಮುಖ್ಯಮಂತ್ರಿ ಆಗ್ಬೇಕಿತ್ತು. ಆದ್ರೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಕೆಲಸ ನಡೀತಾ ಇದೆ ಇಲ್ಲಿ. ಆಗ್ಲೂ ಸಹ ನಾವು ತಾಳ್ಮೆಯಿಂದ ಇದ್ವಿ. ಆದ್ರೆ ಇನ್ಮೇಲೆ ತಾಳ್ಮೆ ಇರುವಂತಹ ಸಂದರ್ಭ ನಾವು ಬರ್ಸ್ಕೋಬಾರ್ದು. ಈ ಒಂದು ಸಭೆಗೆ ನಾನು ತಿಳಿಸ್ಕೊಳ್ತೀನಿ. ಆತ ತಾಳ್ಮೆಯಿಂದ
ಇರೋದು ಬೇಡ, ಆತನ ಸಂದರ್ಭನೂ ಬರೋದು ಬೇಡ ಅಂತ. ಯಾಕೆಂತಂದ್ರೆ ಈಗಾಗಲೇ ಇಡೀ ರಾಜ್ಯದಲ್ಲಿ ಮುಖ್ಯಮಂತ್ರಿ ಮಾಡುವಾಗ ಯಾವ ರೀತಿ ನಮ್ಮ ಜನಾಂಗ ಇರ್ಬೋದು, ನಮ್ಮ ಸ್ವಾಮೀಜಿ ಅವರು ಇರ್ಬೋದು, ಮುಂದಾಳತ್ವ ಏನ್ ತಗೊಂಡ್ವಿ ಅದರಲ್ಲಿ ಉದಾಹರಣೆ ಇದೆ. ಆಲ್ರೆಡಿ ನಮ್ಗೆ ಸದಾನಂದಗೌಡರು ಇರ್ಬೋದು, ಮತ್ತೆ ನಮ್ಮ ಯಾವ ರೀತಿ ನಮ್ಮ ಬಾಲಾನಂದ ಸ್ವಾಮೀಜಿ ಅವರು ಒಗ್ಗಟ್ಟು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಪಾಸ್ ಮಾಡಿದಾಗ ಯಾವ ರೀತಿ ಒಗ್ಗಟ್ಟು ಅದರ ಸಂದರ್ಭ ನಾವು ಬರ್ಸ್ಕೋಬೇಡಿ ಅಂತ ಹೇಳೋದನ್ನ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದೀನಿ. ಏನಕ್ಕೆ ಅಂತಂದ್ರೆ ನಮ್ಮನ್ನ ಹಲವಾರು ರೀತಿಲಿ ಈಗ ಆಲ್ರೆಡಿ ತುಂಬಿರೋದು. ಈಗ ನಮ್ಮ ಜನಾಂಗಕ್ಕೆ ಇರ್ಬೋದು ಅಥವಾ ಲಿಂಗಾಯತ ಜನಾಂಗ ಇರ್ಬೋದು, ಬೇರೆ ಜನಾಂಗನ ತುಳಿದ್ಬಿಟ್ಟು ಅವ್ರನ್ನ ಚೇಟಿ ತಳ್ಬಿಟ್ಟು ಕೆಲಸ ಮಾಡ್ತಿರೋದು ಗೊತ್ತಾಗಿದೆ. ಸೊ ಇದರಿಂದ ನಾನು ಈ ಒಂದು ಸಭೆಗೆ ದಯವಿಟ್ಟು ಯಾರು ತಾಳ್ಮೆಯಿಂದ, ರಾಜ್ಯದಿಂದ ಇರ್ಬೋದು, ನಿಜಾಮ ಸ್ವಾಮೀಜಿ ಅವ್ರದ್ದು ಇರ್ಬೋದು, ಅವರ ತಾಳ್ಮೆಯಿಂದ, ಅವರ ಆದೇಶ ಬರಗಂಟ ತಾಳ್ಮೆಯಿಂದ ಇದ್ದು ಇದೇ ರೀತಿ ಸಭೆಗಳನ್ನ ನಾವು ಅಲ್ಲಲ್ಲಿ ಮಾಡೋದ್ರಿಂದ ಸಂಘಟನೆ ಮಾಡಿ ಮುಂದಿನ ದಿವಸದಲ್ಲಿ ಒಂದು ಒಳ್ಳೆ ಹೋರಾಟ ಮಾಡ್ಬೇಕಾದಂತ ಸಂದರ್ಭನ ನಾವೆಲ್ಲರೂ ಒದಗಿಸುವಂತ ಕೆಲಸ ಆಗ್ಬೇಕು ಅಂತ ಈ ಒಂದು ಸಭೆಯಲ್ಲಿ ತೀರ್ಮಾನ ಆಗ್ಬೇಕು ಅಂತ ಹೇಳಿ ಈ ಒಂದು ಸಭೆಗೆ ನಾವು ಮನವಿ ಮಾಡ್ತೀವಿ. ಜನ ಸೇರಿದ್ದೀವಿ ಅಂದ್ರೆ ನಿಜವಾಗ್ಲೂ ಮೈಸೂರಲ್ಲಿ ನಾವೆಲ್ಲ ಇನ್ನು ಸಕ್ರಿಯವಾಗಿದ್ದೀವಿ ಅಂತ ಅನ್ನಿಸ್ತಾ ಇದೆ. DK ಶಿವಕುಮಾರ್ ಅವರು ನಾಳೆ ರಾತ್ರಿಗೆ ಭರವಸೆ ನನಗಿದೆ. ಯಾಕೆ ಅಂತಾನೆ ಎಲ್ಲ ಕಡೆಯಿಂದ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ಸೋನಿಯಾಜಿ ಒಬ್ರು ಬರಬೇಕು, ಅವರು ಬಂದು ಅನೌನ್ಸ್ ಮಾಡೇ ಮಾಡ್ತಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಅದರಲ್ಲಿ ಎರಡನೇ ಮಾತಿಲ್ಲ. ನಾವು ಬೇರೆ ಯಾವ ಜನಾಂಗದವ್ರನ್ನು ಬೈಯೋದು ಬೇಡ, ನಮ್ಮನ್ನು ಯಾರು ತುಳಿಯೋಕ್ಕೂ ಆಗಲ್ಲ. ಯಾಕೆಂದ್ರೆ ನಾವೇ ಬಿತ್ತೋದು, ನಾವೇ ಬೆಳೆಯೋದು. ಒಕ್ಕಲಿಗೆ ನೊಕ್ಕದಿರೆ ಬಿಕ್ಕುವುದು ಜಗವೆಲ್ಲ ಅಂತ. ನಾವು ಒಕ್ಕಲಿಗರು ಮಾಡಲಿಲ್ಲ ಅಂದ್ರೆ ಪ್ರಪಂಚದಲ್ಲಿ ಅನ್ನವೇ ಇರೋದಿಲ್ಲ. ಹಾಗಾಗಿ ಒಕ್ಕಲಿಗರು CM ಆಗೇ ಆಗ್ತಾರೆ. ಹೋರಾಟ ಮಾಡೋದು ಕೊನೆಗಿಟ್ಕೊಳ್ಳೋಣ. ನಾಳೆ ರಾತ್ರಿಗೆ ಅನೌನ್ಸ್ ಆಗುತ್ತೆ ಅನ್ನೋದು ನನ್ನ ಖಂಡಿತವಾದ ಆತ್ಮವಿಶ್ವಾಸ ಇದೆ. ಅವರು CM ಆಗೇ ಆಗ್ತಾರೆ. ಆಗದೇ ಇದ್ದ ಪಕ್ಷಕ್ಕೆ ನಾಡಿದ್ದಿಂದ ಏನು ಹೋರಾಟ ಮಾಡಬೇಕು ಅಂತ ನಮ್ಮ ಎಲ್ಲ ಹಿರಿಯರಿದೆಯ ಎಲ್ಲ ಇನ್ನೂ ಹೆಚ್ಚು ಜನ ಮುಖಂಡರನ್ನ ಸೇರಿಸಿ ಏನು ಮಾಡಬೇಕು ಅಂತ, ಹೋರಾಟನ ಹೇಗೆ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಹಾಗೆ ಮಾಡೋಣ. ಹಿಂದೆ ಒಮ್ಮೆ ಹೀಗೆ ಆಗಿತ್ತು, ನಿಮ್ಮೆಲ್ಲರಿಗೂ ನೆನಪಿದೆ ಅಂತ ನಾನು ಅನ್ಕೊಂತೀನಿ. 94ರಲ್ಲಿ ದೇವೇಗೌಡರು ಮುಖ್ಯಮಂತ್ರಿ ಆಗಬೇಕು ಅಂದಾಗ ಯಾರು ಕೊಟ್ಟಿರಲಿಲ್ಲ. ಆಗ ಹಾಸನ್, ಮೈಸೂರು, ಮಂಡ್ಯದಿಂದ ಜನ ಎದ್ರು ನೋಡಿ, ಎದ್ದು ಹೋಗಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿದ್ರು. ಆಗ ದೇವೇಗೌಡರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ತು. ಅಂತ ಪರಿಸ್ಥಿತಿ ಈಗ ಬರಬಾರ್ದು ಅನ್ನೋದು ನಮ್ಮ ಆಸೆ. ಯಾಕೆಂದ್ರೆ ಮಾತು ಕೊಟ್ಟಿದ್ದಾರೆ, ಮಾತನ್ನು ಉಳಿಸ್ಕೋಬೇಕು. ಮನುಷ್ಯ ಮಾತಿನ ಮೇಲೆ ಮಾತ್ರ ನಿಲ್ಬೇಕು. ಮಾತು ತಪ್ಪದ ಅಂದ್ರೆ ಅವನ ಮಾತು ಯಾವತ್ತೂ ಎಲ್ಲೂ ಬೆಲೆ ಸಿಗಲ್ಲ. ಹಂಗಾಗಿ CM ಮುಖ್ಯಮಂತ್ರಿ ಆಗೇ ಆಗ್ತಾರೆ. DK ಶಿವಕುಮಾರ್ ಅವ್ರಿಗೆ ದಕ್ಷತೆ ಇದೆ, ಅವ್ರಿಗೆ ಯೋಗ್ಯತೆ ಇದೆ, ಅವರು ಈ ಪಕ್ಷವನ್ನ ಬೆಳೆಸಿದ್ದಾರೆ. DK ಶಿವಕುಮಾರ್ ಹತ್ರ ಆಂಧ್ರದವರಾಗ್ಲಿ, ತಮಿಳ್ನಾಡವರಾಗ್ಲಿ, ಮಧ್ಯಪ್ರದೇಶವರಾಗ್ಲಿ ಯಾರಾದ್ರೂ ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ತೊಂದರೆ ಆಯ್ತು ಅಂದ್ರೆ ಬರೋದೇ DK ಶಿವಕುಮಾರ್ ಮನೆಗೆ.